ನನ್ನ ಹೆಸರು ಡಾಕ್ಟರ್ ವಿಶಾಖಾ ಜೀವಿ ಅಂತ, ಸೈಂಟಿಸ್ಟ್ ಸಿ. ಮತ್ತು ಈ ಮೇರಾ ರೇಷಮ್ ಮೇರಾ ಅಭಿಮಾನ್, ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ ಈ ಕ್ಯಾಂಪೇನ್ನ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ನಾನು ಇಲ್ಲಿ ಸೆಂಟ್ರಲ್ ಆಫೀಸ್ ಬ್ಯಾಂಗ್ಳೂರಿಂದ ಇಲ್ಲಿ 129 ಡಿಸ್ಟ್ರಿಕ್ಟ್ಸ್ ಮತ್ತು 26 ಸ್ಟೇಟ್ಸ್ನ ನಾನು ಇಲ್ಲಿಂದ ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ. ಅರೌಂಡ್ 1500 to 2000 ಫಾರ್ಮರ್ಸ್ ಗ್ಯಾದರಿಂಗ್ ಇತ್ತು. ಇವತ್ತು ಫಾರ್ಮರ್ಸ್ ಅವಾರ್ಡ್ಸ್ ನಾವು 20ಗಿಂತ ಜಾಸ್ತಿ ಅವಾರ್ಡ್ಸ್ ಕೊಟ್ಟಿದ್ದೀವಿ. ಅವರಿಗೆ ಒಂದು ಅವಾರ್ಡ್ ಮತ್ತು ಸರ್ಟಿಫಿಕೇಟ್ನ ಅವ್ರಿಗೆ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇವಾಗ ನಮ್ಮ ಈ ಮೇರಾ ರೇಷಮ್ ಮೇರಾ ಅಭಿಮಾನಲ್ಲಿ 129 ಡಿಸ್ಟಿಕ್ ಇದೆ ಅಲ್ವಾ, ಅಲ್ಲಿ ಪ್ರತಿ ಒಂದು ಸೈಂಟಿಸ್ಟ್ನು ನಾವು ಫಾರ್ಮರ್ಸ್ನ ಸಕ್ಸಸ್ ಸ್ಟೋರಿ ರೆಕಾರ್ಡ್ ಮಾಡೋಕ್ಕೆ ಹೇಳಿದ್ವಿ. ಅದರಲ್ಲಿ ಅವ್ರ ಆದಾಯ ಎಷ್ಟು, ಅವ್ರ ಹತ್ರ ಎಷ್ಟು ಮಲ್ಬರಿ ಗಾರ್ಡನ್ ಇದೆ, ಎಷ್ಟು ಎಕರೆ ಮಲ್ಬರಿ ಗಾರ್ಡನ್ ಇದೆ, ಎಷ್ಟು DFLsನ ಅವರು ಬ್ರಷ್ ಮಾಡ್ತಾ ಇದ್ದಾರೆ, ಎಷ್ಟು DFLs ರೇರ್ ಮಾಡ್ತಾ ಇದ್ದಾರೆ, ಅದರಿಂದ ಎಷ್ಟು ಅವರು ಕಕ್ಕುನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಬೇಸಿಸ್ ಮೇಲೆ ನಾವು ಫಾರ್ಮರ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅವಾರ್ಡ್ಗೋಸ್ಕರ. ರೇಷ್ಮೆ ಬೆಳೆಗೆ ಯಾವ ಥರ ಇದೆ ಮೇಡಮ್, ಮಾರ್ಕೆಟಲ್ಲಿ ಹೇಗಿದೆ ಬೆಲೆ? ಪ್ರೆಸೆಂಟ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಎಲ್ಲ ಅಗ್ರಿಕಲ್ಚರ್ ಕ್ರಾಪ್ಸ್ಗೆ ಕಂಪೇರ್ ಮಾಡಿದ್ರೆ ಪ್ರೆಸೆಂಟ್ ಸಿರಿಕಲ್ಚರ್ಗೆ ತುಂಬ ಗ್ರೋತ್ ಇದೆ, ಡಿಮ್ಯಾಂಡ್ ಕೂಡ ಇದೆ. ಸೊ ನಾನು ನಮ್ಮ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ ರೈತರಲ್ಲಿ ಎಲ್ಲರಿಗೂ ಮನವಿ ಏನಂತಂದರೆ, ಎಲ್ಲರೂ ಸಿರಿಕಲ್ಚರ್ನ ಮತ್ತೆ ರೀಸ್ಟಾರ್ಟ್ ಮಾಡಿ ನಮ್ಮ ಭಾರತ ದೇಶವನ್ನು ಗ್ಲೋಬಲಲ್ಲಿ ಫಸ್ಟ್ ಪ್ಲೇಸ್ಗೆ ತೊಗೊಂಡು ಹೋಗ್ಬೋದು ಅಂತ ನಾನು ಕೋರ್ಕೊಳ್ತೀನಿ. ನಮಗೆ ಆ್ಯಕ್ಚುಲಿ ನೋಡಿ, ಮಲ್ಬರಿನ ನಾವು ಯಾವ ಲ್ಯಾಂಡಲ್ಲಿ ಹಾಕಿದ್ರೂ ಈಸಿಯಾಗಿ ಬರುತ್ತೆ ಕ್ರಾಪು. ಸೊ ನೀರೇನು ಜಾಸ್ತಿ ಬೇಕಾಗಿಲ್ಲ. ಅದಕ್ಕೆ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲಿ ಮೊದಲು ನಾವು ಹೇಳ್ತಿದ್ವಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಲ್ಕ್ ಮತ್ತು ಮಿಲ್ಕ್ ಡಿಸ್ಟಿಕ್ ಅಂತ. ಸೊ ಈಸಿಯಾಗಿ ನಾವು ಕಡಿಮೆ ನೀರಲ್ಲಿ ನಾವು ರೇಷ್ಮೆನ ಬೆಳಿಬೋದು ಮತ್ತು ಉತ್ತಮ ಬೆಳೆ ತೆಗಿಬೋದು. ಇವತ್ತು ಫಾರ್ಮರ್ಸ್ ಅರೌಂಡ್ 23 ಫಾರ್ಮರ್ಸ್ಗೆ ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ನಾವು ರೆಕಗ್ನೈಸ್ ಮಾಡಿ, ಅದರಲ್ಲಿ 2 ರೀಲರ್ಸ್ ಇದ್ರು, ಮಿಕ್ಕಿದೆಲ್ಲಾನು ಫಾರ್ಮರ್ಸ್ಗೆ ನಾವು ಅವಾರ್ಡ್ ಕೊಟ್ಟಿದ್ದೀವಿ.